ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ಇವತ್ತು ನಾನು ನಿಮಗೆ ಮಸಾಲ ಪೈನಾಪಲ್ ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ಚಳಿಗಾಲದಲ್ಲಿ ಪೈನಾಪಲ್ ಜ್ಯೂಸನ್ನ ಕುಡಿಯೋದಿಲ್ಲ. ಯಾಕೆ ಅಂತಂದರೆ ಗಂಟ್ಲಿಗೆ ಏನಾದರೂ ಒಂದು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ. ನಾನು ತೋರಿಸಿರೋ ಈ ರೀತಿಯಾದ ಮಸಾಲ ಪೈನಾಪಲ್ ಜ್ಯೂಸನ್ನ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ಯಾವುದೇ ರೀತಿಯಾದಂಥ ಗಂಟ್ಲು ಸಮಸ್ಯೆ ಬರೋದಿಲ್ಲ. ಇವಾಗ ಹೇಗೆ ಮಾಡೋದು ಅನ್ನೋದ ನೋಡೋಣ ಬನ್ನಿ. ಮೊದಲಿಗೆ ನಾನು ಪೈನಾಪಲ್ 1 ಕಪ್ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿರುವಂಥ ಪೈನಾಪಲ್ಲು ಸ್ವೀಟ್ ಇರೋದ್ರಿಂದ ನಾನು ಸಕ್ಕರೆ ಸ್ವಲ್ಪನೇ ತೊಗೊಂಡಿದ್ದೀನಿ. ಹುಳಿ ಇದ್ದರೆ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು. ಹಾಗೆ ಸ್ವಲ್ಪ ನಿಂಬೆ ಹುಳಿ, ಹಾಗೆ ಇದು ಪಿಂಕ್ ಸಾಲ್ಟ್, ಹಾಗೆ ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಇದು ಪುದೀನ. ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ಹಾಕಿದ್ರೆ ಅದರದ್ದೇ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇದಿಷ್ಟು ಹಾಕಿದ್ರೆ ನಮಗೆ ಮಸಾಲ ಪೈನಾಪಲ್ ಜ್ಯೂಸ್ ರೆಡಿ ಆಗುತ್ತೆ. ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಒಂದು ಜಾರ್ ತೊಗೋಬೇಕು. ಫಸ್ಟಿಗೆ ಅದರೊಳಗಡೆ ನಾವು ಪೈನಾಪಲ್ ಮತ್ತು ಸಕ್ಕರೆನ ಹಾಕ್ಕೋಬೇಕಾಗುತ್ತೆ. ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಸಕ್ಕರೆ ಇದಿಷ್ಟನ್ನು ಹಾಕ್ಕೊಂಡು ಇವಾಗ ನಾವು ಇದನ್ನು ನುಣ್ಣಗೆ ಪೇಸ್ಟ್ ಬರಬೇಕು. ಇದಕ್ಕೆ ನಾವು ಅರ್ಧ ಗ್ಲಾಸ್ ನೀರನ್ನು ಕೂಡ ಸೇರಿಸ್ಕೋಬೇಕು. ಮೊದಲಿಗೆ ನಾನು ಇದಕ್ಕೆ ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಮತ್ತೆ ಇನ್ನರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊತೀನಿ. ನಾನು 1 ಕಪ್ ಹಣ್ಣಿಗೆ ನಾನು 1 ಗ್ಲಾಸ್ ಅಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊತೀನಿ. ನೋಡಿ, ನಾನು ಒಂದು ಅರ್ಧ ಗ್ಲಾಸ್ ನೀರಷ್ಟೇ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಅದು ನುಣ್ಣಗೆ ಪೇಸ್ಟ್ ಆಗಬೇಕು. ನಾವು ಇವಾಗಲೇ 1 ಗ್ಲಾಸ್ ಹಾಕ್ಬಿಟ್ರೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ತರಿ ಆಗಿಬಿಡುತ್ತೆ. ಸೊ ಇವಾಗ ನಾನು ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಇನ್ನೂ ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ನಾನು 1 ಗ್ಲಾಸ್ ನೀರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಿಂಬೆ ಹುಳಿ, ನೀವು ತೊಗೊಂಡಿರುವಂಥ ಪೈನಾಪಲ್ ಹುಳಿ ಇದ್ದರೆ ನೀವು ನಿಂಬೆ ಹುಳಿನ ನೋಡ್ಕೊಂಡು ಸೇರಿಸ್ಕೋಬೇಕು. ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಇನ್ನೂ 1 ರೌಂಡ್ ತಿರುಗಿಸ್ಕೋಬೇಕು. ಸೊ 1 ರೌಂಡ್ ಬಂದಿದ್ದೀನಿ. ನೋಡಿ, ಈ ಥರ ಆಗಿದೆ. ಈಗ ಇದಕ್ಕೆ ನಾನು ಚಾಟ್ ಮಸಾಲ ಮತ್ತು ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ನಮಗೆ ಶೀತದ ಟೈಮಲ್ಲಿ ಅದು ಕೋಲ್ಡ್ ಆಗಲ್ಲ, ನಮಗೆ ಗಂಟ್ಲು ನೋವು ಆಗದೇ ಇರೋ ರೀತಿಯಲ್ಲಿ ತಡೆಯುತ್ತೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ಮಸಾಲ ಪೈನಾಪಲ್ ಜ್ಯೂಸ್ ರೆಡಿಯಾಗಿದೆ. ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಮಸಾಲ ಪೈನಾಪಲ್ ಜ್ಯೂಸ್ ಅಂತೇಳಿ. ತುಂಬಾ ಸಿಂಪಲ್ಲು, ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇದನ್ನು ನಾವು ಚಳಿಗಾಲದಲ್ಲಿ ಕೂಡ ಆರಾಮಾಗಿ ಸೇವಿಸ್ಬೋದು. ಯಾವುದೇ ರೀತಿಯಾದಂಥ ಗಂಟ್ಲಿಗೆ ಸಂಬಂಧಪಟ್ಟ ಯಾವ ಒಂದು ಸಮಸ್ಯೆಯೂ ಕೂಡ ಬರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, 2 ಗ್ಲಾಸಷ್ಟು ನನಗೆ ಜ್ಯೂಸ್ ಆಗಿದೆ. ನಾನು ಇದನ್ನು ಕುಡಿದು ಕೂಡ ಹೇಗಿತ್ತು ಅನ್ನೋದನ್ನು ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು. Keep watching. Thank you.